ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲ್ಲೇ ಮೀರಿದ್ರ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ತೇಜಸ್ವಿ ಸೂರ್ಯ ಅವರು ಕೊಟ್ಟಂತಹ ಒಂದು ಶಾಕ್ ಕಾಂಗ್ರೆಸ್ಗೆ ಅಷ್ಟು ಆಳವಾಗಿ ನಾಡ್ತಾ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೇನು? ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಜೆಪಿ ಎಂಪಿಗಳೆಲ್ಲ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂದರೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಅಂಥದ್ದೇನು ಸೀಕ್ರೆಟ್ ಹಾಗಾದ್ರೆ? ಆ ಪೇಜಲ್ಲಿ ಇದ್ದಿದ್ದು ಅಂಥದ್ದು ಯಾವ ಸೀಕ್ರೆಟ್? ಎಲ್ಲೇ ಮೀರಿದ್ರ ಲೋಕಸಭಾ ಸದಸ್ಯ ಮತ್ತು LOP ರಾಹುಲ್ ಗಾಂಧಿ ಅನ್ನುವಂಥ ಪ್ರಶ್ನೆ, ಅದರ ಸುತ್ತ ಈಗ ರಾಷ್ಟ್ರವ್ಯಾಪಿ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಲೋಕಸಭೆಯಲ್ಲಿ ಒಂದು ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ. ಕಾರಣ ಅಷ್ಟೇ, ತೇಜಸ್ವಿ ಸೂರ್ಯ ಅವರು ಭಾಷಣದಲ್ಲಿ ಬಹಳ ಸುದೀರ್ಘವಾದ ಭಾಷಣ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಅದನ್ನು ಕೇಳಿಸ್ಕೊಂಡು ಕೆರಳಿ ಕೆಂಡವಾಗಿದ್ದಾರೆ. ತೇಜಸ್ವಿ ಸೂರ್ಯ ಅವರು 10 ವರ್ಷಗಳ ಕಾಂಗ್ರೆಸ್ ಅಂದರೆ UPA ಅವಧಿಯಲ್ಲಿ ಅವ್ರ ಕನಸೇ ಸಣ್ಣದಿರ್ತಿತ್ತು ಅನ್ನೋದ್ರಿಂದ ಶುರು ಮಾಡಿ ವ್ಯಾಟ್ಗಳಲ್ಲಿ ಇರ್ತಿತ್ತು, ಮೆಗಾವ್ಯಾಟಲ್ಲಿ ಇರ್ತಿತ್ತು, ಈಗ ಗಿಗಾವ್ಯಾಟಲ್ಲಿ ಇರುತ್ತೆ. ಕನಸು ಕಾಣ್ತಾ ಇದ್ದಿದ್ದೇ ಸಣ್ಣದಾಗಿರ್ತಿತ್ತು. ಯುವಕರಿಗೆ ಉದ್ಯೋಗ, ಬರೀ ಸರ್ಕಾರಿ ನೌಕರಿ ಸಿಗಬೇಕು, ಏನೂ ಸಿಗದಿದ್ದವನು ಬಿಸ್ನೆಸ್ ಮಾಡೋದು ಅನ್ನೋ ಥರ ಇತ್ತು. ಈಗ ಜಾಬ್ ಪಡ್ಕೊಳ್ಳೋಕೆ ಒದ್ದಾಡಲ್ಲ ಜನ, ತಾವೇ ಜಾಬ್ಸನ್ನು ಸೃಷ್ಟಿ ಮಾಡ್ತಾರೆ ಯುವಕರು. ಹಂಗೆ ಬದಲಾಗಿದೆ ಅಂತೆಲ್ಲ ಹೊಗಳ್ತಾ ನಮ್ಮ ದೇಶದ ಕಲ್ಚರನ್ನು, ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿದಿರುವಂಥ ಮೋದಿ ಸರ್ಕಾರದ ಈ ಬದಲಾವಣೆಯನ್ನೆಲ್ಲ ಬಣ್ಣಿಸ್ತಾ ಹೋಗ್ತಾರೆ. ರಾಹುಲ್ ಗಾಂಧಿ ಅವ್ರಿಗೆ ಅದು ಕಾಂಗ್ರೆಸ್ನ ದೇಶ ಪ್ರೇಮವನ್ನೇ ಪ್ರಶ್ನೆ ಮಾಡಿದ್ರು ತೇಜಸ್ವಿ ಸೂರ್ಯ ಅನ್ನೋ ಥರ ಕೇಳಿಸ್ತಂತೆ. ನಾವಿಲ್ಲ ಅಂದರೆ ಈ ವಿಷಯ ತೆಗಿತಿರ್ಲಿಲ್ಲ. ನನ್ನ ದೇಶ ಪ್ರೇಮವನ್ನು, ನನ್ನ ಪಕ್ಷದ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡ್ತಾರೆ ಅಂದರೆ ಈ ವಿಷಯ ತೆಗಿಲೇಬೇಕು ಅಂತ ತಗೊಂಡು ಬರ್ತಾರೆ. 5 ವಿಚಾರಗಳನ್ನು ಹೇಳ್ತೀನಿ ನಾನು ಇದರಲ್ಲಿರೋದು, ಈ ಮ್ಯಾಗ್ಝಿನಲ್ಲಿರೋದು. ಯಾವುದು ಅದು 5 ವಿಚಾರ ಅಂತ ಕೇಳಿದ್ರೆ ಅವ್ರು ಹೇಳೋಕೆ ಹೊರಟಿದ್ದು, ನರಾವಣೆ ಅವರು ಅಂದರೆ ಎಕ್ಸ್ ಆರ್ಮಿ ಚೀಫ್ MM ನರಾವಣೆ, ರಿಟೈರ್ಡ್ ಅವರು ಆರ್ಮಿ ಚೀಫ್ ಜನರಲ್, ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದಿನ್ನೂ ಪಬ್ಲಿಷೇ ಆಗಿಲ್ಲ. ಆರ್ಮಿ ಸೂಕ್ಷ್ಮತೆ, ಈ ಸೈನ್ಯದ ವಿಚಾರಗಳನ್ನೆಲ್ಲ ಪಬ್ಲಿಷ್ ಮಾಡೋದಕ್ಕೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಸುಮ್ಮನೆ ಪಬ್ಲಿಷ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಅಧಿಕಾರಿ ಆಗಿದ್ದವರು ಎಲ್ಲೋ ಅವ್ರಿಗೆ ಅಪ್ಸೆಟ್ ಆಗಿತ್ತಪ್ಪ, ಅವರ ಬೇಜಾರನ್ನು ಅಥವಾ ಯಾವುದೋ ಒಂದು ವಿಷಯವನ್ನು ತನಗೆ ಬೇಕಾದಂಗೆ ಬರ್ಕೊಂಡು ಬಿಡ್ಬೋದಲ್ವಾ. ಬೇರೆ ರಾಜಕೀಯ ಮತ್ತೊಂದು ಬರೆಯೋದು ಬೇರೆ, ಸೈನ್ಯದ ವಿಷಯ ಸೂಕ್ಷ್ಮತೆಗಳನ್ನು ಹಾಗೆಲ್ಲ ಪಬ್ಲಿಷ್ ಮಾಡೋಕ್ಕೆ ಬಿಡಲ್ಲ. ಸರ್ಕಾರದ ಪರ್ಮಿಷನ್ ಇದ್ರೆ ಮಾತ್ರ ಅದಾಗತ್ತೆ, ಅದು ನಿಯಮ. ನರಾವಣೆಯವರ ಬುಕ್ಕು ಪಬ್ಲಿಷ್ ಆಗೋದಕ್ಕೆ ಇನ್ನೇನು ರೆಡಿ ಆಗಿತ್ತು. ಅಮೆಝಾನ್ ಅಲ್ಲಿ ಇಲ್ಲಿ ಎಲ್ಲ ಆನ್ಲೈನಲ್ಲಿ ಸಿಗ್ತಾನೂ ಇತ್ತಂತೆ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಅದು ವಿತ್ಡ್ರಾ ಆಗುತ್ತೆ. ಅದರ ಕೆಲವು ಆಯ್ದ ಭಾಗಗಳನ್ನು ಮ್ಯಾಗ್ಝಿನ್ ರೂಪದಲ್ಲಿ ಇರೋದನ್ನು ರಾಹುಲ್ ಗಾಂಧಿಯವರು ತಗೊಂಡು ಬಂದಿರ್ತಾರೆ. ದೊಡ್ಡ ಸೀಕ್ರೆಟನ್ನು ಮುಚ್ಚಿಟ್ಟಿದ್ದಾರೆ ಮೋದಿ ಆ್ಯಂಡ್ ಟೀಮ್. ಅಮಿತ್ ಶಾ, ರಾಜನಾಥ್ ಸಿಂಗ್ ಬಗ್ಗೆ ಉಲ್ಲೇಖ ಆಗಿದೆ. ರಾಹುಲ್ ಗಾಂಧಿ ಅವ್ರು ಹೇಳೋದಿದು, ಇವರದ್ದೆಲ್ಲ ವಿಷಯ ಉಲ್ಲೇಖ ಆಗಿತ್ತು ಆ ಬುಕ್ಕಲ್ಲಿ. ಏನಿತ್ತು ಅಂಥದ್ದು ಅದರಲ್ಲಿ ಅಂದರೆ, ಚೀನಾದ ಟ್ಯಾಂಕ್ಗಳು ಬಂದಿದ್ವು ಆ ಭಾರತದ ನೆಲದ ಮೇಲೆ. ಚೀನಾ ಅಂದರೆ ಲಡಾಖ್ ಸ್ಟ್ಯಾಂಡ್ ಆಫ್ ಆಯ್ತಲ್ಲ 2020 ಆ ಸಮಯದಲ್ಲಿ ಏನೋ ಒಂದು ದೊಡ್ಡದನ್ನು ಮುಚ್ಚಿಟ್ಟಿದ್ದಾರೆ. ಭಾರತದ ನೆಲದಲ್ಲಿ ಚೀನಾ ಆಕ್ರಮಣ ಮಾಡೇ ಬಿಟ್ಟಿತ್ತ ಅನ್ನೋದು ಏನೇನೋ ವಿಷಯ ತೆಗಿತಾರೆ ಅವರು. ಫುಲ್ ಕೇಳಕ್ಕೂ ಬಿಡಲ್ಲ. BJPಯವರು ಮುಗಿ ಬೀಳ್ತಾರೆ. ಸ್ಪೀಕರ್ ಕೂಡ ಗರಂ ಆಗ್ತಾರೆ. ಯಾಕಂದರೆ ಪಬ್ಲಿಷ್ ಆಗಿರೋ ಬುಕ್ ಕೂಡ ಮೆನ್ಷನ್ ಮಾಡೋಕೆ ಲೋಕಸಭೆಯಲ್ಲಿ ಅಂದರೆ ಸಂಸತ್ತಲ್ಲಿ ಅವಕಾಶ ಇಲ್ಲ. ಆ ಸದನದ ನಿಯಮದ ಪ್ರಕಾರ ಯಾವುದೇ ಇಮೇಲ್ ರೆಫರ್ ಮಾಡೋದು, ಮ್ಯಾಗ್ಝಿನ್ ರೆಫರ್ ಮಾಡೋದು, ಬುಕ್ಕು ಇನ್ನೊಂದು ಅಂತ ತೊಗೊಂಡು ಬಂದು ಮಾತಾಡೋ ಹಾಗೆ ಇಲ್ಲ ಅಲ್ಲಿ. ಅಂಥದ್ರಲ್ಲಿ ಇವರು ಅನ್ಪಬ್ಲಿಷ್ಡ್ ಬುಕ್ಕನ್ನು, ಇನ್ನು ಪಬ್ಲಿಷೇ ಆಗಿಲ್ಲ, ಸೊ ಅದೊಂದು ಅಧಿಕೃತವಾದ ದಾಖಲೆಯೂ ಅಲ್ಲ, ಅದನ್ನು ತಗೊಂಡು ಬಂದು ಹೇಳೋಕೆ ಹೋಗ್ತಾರೆ. ರಾಜನಾಥ್ ಸಿಂಗ್ ಅವರು ಕಿಡಿ ಕೆಂಡವಾಗ್ತಾರೆ. ಈ ದೇಶವನ್ನು ತಪ್ಪು ದಾರಿಗೆ ಎಳಿತಿದ್ದೀರಾ, ನಮ್ಮ ಸೈನ್ಯಕ್ಕೆ ಅವಮಾನ ಮಾಡ್ತಿದ್ದೀರಾ ಅಂತ. ಹಾಗೆ ಅಮಿತ್ ಶಾ ಅವರು, ನಿಮ್ಮ ಬಾಯಲ್ಲೇ ಬರ್ತಿದೆ ಅದು ಅನ್ಪಬ್ಲಿಷ್ಡ್ ಬುಕ್ ಅಂತ. ಅವ್ರು ಹೇಳೋದೇನು, ರಾಹುಲ್ ಗಾಂಧಿ, ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರ್ಕೊಂಡು ಪಬ್ಲಿಷ್ ಆಗೋಕ್ಕೆ ಬಿಡ್ತಿಲ್ಲ ಬುಕ್ಕನ್ನು ಅಂತ. ನಿಮ್ಮ ಬಾಯಲ್ಲೇ ಬರ್ತಿದೆ, ಪಬ್ಲಿಷ್ ಆಗಿಲ್ಲ ಅಂತ. ಸೈನ್ಯಕ್ಕೆ ಅವಮಾನ ಮಾಡೋಕೆ ಹೊರಟಿದ್ದೀರಾ ಈ ಸದನದಲ್ಲಿ ನಿಂತು ಅನ್ನೋ ರೀತಿಯಲ್ಲಿ ಆಕ್ರೋಶವೇ ಸಿಡಿಯುತ್ತೆ. ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿಗರು, ಅಖಿಲೇಶ್ ಯಾದವ್ ಸಪೋರ್ಟರ್ಸ್ ಎಲ್ಲ ಬರ್ತಾರೆ. ಅಂಥದ್ದೇನಿದೆ ಆ ಬುಕ್ಕಲ್ಲಿ? ಯಾಕೆ ಹೆದರ್ಕೊಳ್ತಿದ್ದಾರೆ ಇವರು? ಮಾತಾಡೋಕ್ಕೆ ಬಿಡ್ತಿಲ್ಲ ರಾಹುಲ್ ಗಾಂಧಿಗೆ. ಅಷ್ಟು ಏನೂ ಇಲ್ಲ ಅನ್ನೋದಾದ್ರೂ ಮಾತಾಡೋಕೆ ಬಿಡಲಿ ಅಂತ. ಹಾಗಾದರೆ ಮಾಜಿ ಅಧಿಕಾರಿಯೊಬ್ಬರು ಬರೆದಿದ್ದಾರೆ ಅಂದ ಮಾತ್ರಕ್ಕೆ
ಅವ್ರು ಏನು ಬರೆದಿದ್ದಾರೆ, ಏನು ಕಥೆ ಅನ್ನೋದು ಇನ್ನೂ ಹೊರಗಡೆ ಬಂದಿಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಏನೋ ಚೀನಾ ಟ್ಯಾಂಕ್ಸ್ ನಮ್ಮ ಒಳಗಡೆ ಬಂದುಬಿಟ್ಟಿತ್ತು ಅನ್ನೋ ಥರ ಏನೋ ಹೇಳೋಕೆ ಹೊರಟಂಗೆ ಕಾಣಿಸ್ತಿದೆ. ಕೆಲವು ವರ್ಡ್ಸ್ ಅವರು ಚೀನಾ ಟ್ಯಾಂಕ್ಸ್ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಸೈನ್ಯಕ್ಕೆ ಅವಮಾನ ಆಗುವಂಥ ವಿಷಯಗಳು ಏನಾದರೂ ಇದ್ದಲ್ಲಿ ಮಾಜಿ ಅಧಿಕಾರಿಯಾಗಿದ್ದವ್ರಿಗೆ ಅವರ ಪೊಸಿಷನ್ ಬಗ್ಗೆನೋ ಮತ್ತೊಂದ್ರ ಬಗ್ಗೆನೋ ಏನೋ ಬೇಸರ ಇತ್ತಪ್ಪ, ಅವ್ರು ಹೇಳಿದ್ದೇ ಅಧಿಕೃತ ಅಂತ ಸೈನ್ಯದ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪ, ಯಾರೋ ಬರೆದಿದ್ದು ಬುಕ್ಸು ಅದರ ರೆಫರೆನ್ಸಲ್ಲಿ ಚರ್ಚೆ ಮಾಡೋದು ಬೇರೆ. ಸೈನ್ಯದ ಮತ್ತು ಎರಡು ದೇಶಗಳ ನಡುವಿನ ಅತ್ಯಂತ ಸೂಕ್ಷ್ಮ ಘಟನೆಯನ್ನು ಒಂದು ಬುಕ್ ಮೇಲೆ ಆಧಾರವಾಗಿಟ್ಟುಕೊಂಡು ಅದು ಸೆಷನ್ನಲ್ಲಿ ಉಲ್ಲೇಖ ಮಾಡಿಬಿಡ್ಬಹುದಾ? ಹಾಗಾದರೆ ಇದು ಜಾಗತಿಕ ವಿಚಾರ ಆಗಲ್ವಾ? ಈ ಬುಕ್ಕಲ್ಲಿ ಹಾಗಾದರೆ ಅವರೇನೋ ಚೀನಾ ಬಂದುಬಿಟ್ಟಿತ್ತು, ಒಳಗಡೆ ನುಸುಳಿ ಬಿಟ್ಟಿತ್ತು, ಜಾಗತಿಕವಾಗಿ ಹಾಗಾದರೆ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿಬಿಟ್ಟಿದೆ ಅಂತ ಆಗುತ್ತೆ. ಅದನ್ನು ಹೇಳೋಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನುವ ಆಕ್ರೋಶ ಸಿಡಿದಿರೋದು. लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई, उन्हें स्वयं स्वीकार किया कि पुस्तक प्रकाशित नहीं हुई है। अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है। हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण को बोले। No. Within a few hundred meters of our positions on the Kailash range. माइक का कंट्रोल, सदन को गुमराह करने की कोशिश न करें और यहां अनावश्यक बातों का उल्लेख नहीं किया जाना चाहिए। राहुल स्पीकर सर, ये गारंटीड ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है। जो पुस्तक प्रकाशित हुई ही नहीं है तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष, विवाद लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई, उन्हें स्वयं स्वीकार किया कि पुस्तक प्रकाशित नहीं हुई है। अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है। हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण को बोले। Within a few hundred meters of our positions on the Kailash range. ये कहते हैं कि आतंकवाद से लड़ते हैं, ये कहते हैं कि ये टेररिज्म से लड़ते हैं, और ये एक कोर्ट से डरते हैं। मतलब इसमें क्या चीज है जिससे ये इतना घबरा रहे हैं कि मैं ये नहीं बोल पा रहा हूँ? सदन के अंदर इसमें क्या चीज है? ये झूठ है कि बोलने का परमिशन नहीं, ये झूठ है। इसमें क्या लिखा है जिससे ये इतना घबरा रहे हैं कि मुझे ये पढ़े नहीं, आप पढ़ने नहीं दे रहे? सदस्य कोई घबरा नहीं रहे। आप शुरू किए थे, ये सब हमें शुरू किए थे। मैं आपको बताना चाहता हूं अध्यक्ष जी, जब मैं रिसर्च कर रहा था एक बहुत इंटरेस्टिंग चीज निकल कर आई। इनके रिन्यूएबल एनर्जी के टारगेट्स इनके पूरे 10 साल के राष्ट्रपति अभिभाषणों में मेगावाट्स में लिखा जाता है। मेगावाट्स में नरेंद्र मोदी जी देश के प्रधानमंत्री बनने के बाद पहली बार गीगावाट्स का ड्रीम ये देश में होता है। नेता बड़े थे, सोच छोटा था। ये कांग्रेस की असलियत। ಆಗಲೇ ಒಂದ್ಸಲ ಸುಪ್ರೀಂ ಕೋರ್ಟೇ ಹೇಳಿತ್ತು ಚೀನಾದ ವಿಷಯದಲ್ಲಿ
ಚೀನಾ ಆಕ್ರಮಣ ಮಾಡಿಕೊಂಡಿದೆ, ನಮ್ಮ ಭಾಗವನ್ನು ಅವ್ರು ಕಬಳಿಸಿದ್ದಾರೆ, ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ಬಹಳಷ್ಟು ಬಾರಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ದೇಶಭಕ್ತನೊಬ್ಬ, ದೇಶದ ಮೇಲೆ ಗೌರವ ಇರೋ ವ್ಯಕ್ತಿಯೊಬ್ಬ ಇಂತಹ ಮಾತಾಡೋಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಚಾಟಿ ಬೀಸಿದ್ದು ನೆನಪಿದೆ ನಮಗೆ. ಭಾರತದ ಏನು ಭದ್ರತೆಗೆ, ರಕ್ಷಣೆಗೆ ಮತ್ತೆ ಇಲ್ಲಿನ ಸಾರ್ವಭೌಮತೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಷ್ಟು ಸಲೀಸಾಗಿ ಒಂದು ಮ್ಯಾಗ್ಝಿನ್ ರೆಫರ್ ಮಾಡಿಕೊಂಡು ಸೆಷನ್ನಲ್ಲಿ LOP ಸಂದೇಶ ಕೊಡೋದು, ಅವ್ರು ಆಡೋ ಮಾತು ಇಡೀ ಜಗತ್ತಿಗೆ ಹೋಗುತ್ತೆ. ಸೊ ಜವಾಬ್ದಾರಿ ಎಲ್ರಿಗೂ ಇರಬೇಕಾಗತ್ತೆ ಅನ್ನುವಂಥ ಆಕ್ರೋಶ, ಜಟಾಪಟಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಕಡೆಗೆ BJP ಸ್ಪೀಕರ್ ಮಾತಿಗೂ ಒಪ್ಪದ, ಸ್ಪೀಕರ್ ಆದೇಶವನ್ನು ತಿರಸ್ಕರಿಸುವಂತಹ ಸಂಸದರಿಗೆ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನು ಫಸ್ಟ್ ನಿರ್ಧರಿಸೋಣ ಅಂತ ಮುಗಿಬೀಳ್ತಾರೆ. ಕಿರಣ್ ರಿಜಿಜು ಸೇರಿದಂತೆ ಬೇರೆ ಸಂಸದರು. ಅಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಲೋಕಸಭೆಯಲ್ಲಿ ಈ ಜಟಾಪಟಿ. ಸೊ ರಾಹುಲ್ ಗಾಂಧಿ ಅವರು ಹಾಗಾದ್ರೆ ಲೋಕಸಭೆಯಲ್ಲಿ ಎಲ್ಲೇ ಮೀರಿದ್ರಾ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. BJPಗರು ಇವರ ಈ ಬಿಹೇವಿಯರ್, ವಿದೇಶಕ್ಕೆ ಹೋಗಿ ಅಲ್ಲೊಂದು ಮಾತಾಡಿ ಬರೋದು, ಇಲ್ಲಿ ಸೆಷನ್ನಲ್ಲಿ ನಿಂತು ಮಿಲಿಟರಿಗೆ ಅವಮಾನ ಆಗುವಂಥ ವಿಷಯ ತೆಗಿತಾರ ಅನ್ನೋ ರೀತಿಯಲ್ಲಿ ಆಕ್ರೋಶ ಸಿಡಿದಿದ್ರೆ ಭಯ ಬಿದ್ದಿದ್ದಾರೆ BJPಯವರು. ನಾನು ಹೇಳೋದನ್ನ ಕೀಳಿಸ್ಕೊಳ್ಳೋಕೆ ಬಿಡ್ತಿಲ್ಲ, ಅವ್ರು ಹೇಳೋಕ್ಕೆ ಬಿಡ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಈಗ ಕಿಡಿಕಾರ್ತಾ ಇದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.